ನಂಗೆ ಗಜರಾಮ ಮತ್ತೆ ಹಿರಣ್ಯ ಬಿಚ್ಚುಗತ್ತಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಹಿರಣ್ಯ ಬಗ್ಗೆ ಹೇಳಿ. ಅದೊಂಥರ ಆ ಪೋಸ್ಟರ್ ಯಾಹ್! ನೋಡೋಕೆ ಒಂಥರ ಭಯ ಭಯ ಆಗ್ತಿತ್ತು. ಸೊ ಅದು ಹೆಂಗೆ ಅದನ್ನ ಹೆಂಗ್ ಒಪ್ಕೊಡ್ರಿ? ಅದು ಯಾವ ತರ ಶೇಡು? ಇದ್ರ ಬಗ್ಗೆ ಆ ಜರ್ನಿ ಬಗ್ಗೆ ಹೇಳಿ. ಹಿರಣ್ಯ ಒಂದು ತುಂಬಾ ನೆಗೆಟಿವ್ ಶೇಡ್ ಇರುವಂತ ಹೌದು. ಹಿರಣ್ಯಕಶಿಪು ಅಂತ ಒಬ್ಬ ಹ್ಮ್. ಹೋಪೇ ಇಲ್ಲ, ಅವ್ನ ಲೈಫಲ್ಲಿ ಹೋಪ್ ಇಲ್ಲ. ಹ್ಮ್. ಅಂದ್ರೆ ಒಂದು 5 ದಿನದಲ್ಲಿ ನಡೆಯುವಂತ ಕತೆ ಅದು. ಹ್ಮ್. ಅವನಿಗೆ ಎಮೋಷನ್ ಇಲ್ಲ. ಹ್ಮ್. ಅವನು ತುಂಬಾ ಕ್ರೂರಿ. ಹ್ಮ್. ಆ ಥರದೊಂದು ಪಾತ್ರ. ಹ್ಮ್. ಆ, ಹ್ಮ್. ಒಂದು ಮಗು ಜೊತೆ ಅವ್ನು ಟ್ರಾವೆಲ್ ಮಾಡ್ತಾನೆ. ಹ್ಮ್. ಒಂದು ಮಗು ಒಬ್ಬ ಎಮೋಷನ್ ಇಲ್ದಿರೋನ್ ಜೊತೆ ಸಿಕ್ಕಿದ್ರೆ ಹ್ಮ್. ಏನೆಲ್ಲ ಆಗ್ಬೋದು ಅನ್ನೋದು ಒಂದು ಅವ್ನ್ ಥಾಟ್. ದೇವತಾ ಮನುಷ್ಯ ಆಗ್ತಾನ? ಇಲ್ಲ, ಆಗಲ್ಲ ಅದು. ಅದು ಸಿನಿಮಾದಲ್ಲಿ ನಾವು ಸುಮ್ಮನೆ ರಾಂಗ್ ಆಗಿ 5 ದಿನದಲ್ಲಿ ಚೇಂಜ್ ಆಗ್ಬಿಡ್ತಾನೆ ಅಂದ್ರೆ ಅದು ಸುಳ್ಳು, ಜನನೂ ನಂಬೋದಿಲ್ಲ. ಆ ಕ್ರೂರಿ ಕೈಯಲ್ಲಿ ಅವನು ತಪ್ಪಿಸ್ಕೊಳಕ್ಕೆ, ದೆನ್ ಆ ಸೇಮ್ ಟೈಮ್ ಆ ಮಗುನು ಸೇವ್ ಮಾಡಬೇಕು, ಇವನು ಸಾಯ್ತಾ ಇರ್ತಾನೆ, ಇವನ್ ಮೇಲೆ ಅಟ್ಯಾಕ್ಸ್ಗಳಾಗ್ತಿರುತ್ತೆ. ಆ ಲೈನ್ ತುಂಬಾ ಟ್ರಿಗರ್ ಅನ್ನಿಸ್ತು ನನಗೆ. ನಾನು ನೆಗೆಟಿವ್ ಶೇಡ್ ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಆ ಹಿರಣ್ಯ ಸಿನಿಮಾನ ಒಪ್ಕೊಂಡೆ. ಒಂದ್ಸರಿ ನೆಗೆಟಿವ್ ಶೇಡ್ ಮಾಡ್ಬಿಟ್ರೆ ಅಂಡ್ ಹೀರೋ ಆಗಿ ಅಗೇನ್ ಗುರುತಿಸ್ಕೊಳ್ಳೋದು ಕಷ್ಟ ಅನ್ನೋ ಟಾಕ್ಸ್ ಇರುತ್ತಲ್ಲ. ಅಂದ್ರೆ Okay. ಕೆಲವೊಂದು ಶೇಡ್ಗಳು ಅಂದ್ರೆ Yeah. ಕೆಲವೊಂದು ಏನೋ ನೀವು ಕ್ಯಾರೆಕ್ಟರ್ ಚೂಸ್ ಯಾವ್ದು? ಮಾಡಿದ್ರೆ ಅಗೇನ್ ನೀವು ಹೀರೋ ಆಗಿ ಫ್ಲಿಪ್ ಆಗೋದು ಕಷ್ಟ ಅಂತ ಅನ್ಸಲ್ವಾ? ಹ್ಮ್. ಇಲ್ಲ, ಇಟ್ ಈಸ್ ಓಕೆ. ಆಲ್ ಆರ್ ಆಕ್ಟಿಂಗ್. ಆಕ್ಟಿಂಗ್ ಅಷ್ಟೇ. ಅಂದ್ರೆ ಆಸ್ ಎ ಕಲಾವಿದರಾಗಿ ನಂದು ಒಂದಷ್ಟು ಶೋಕೇಸ್ಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಫಸ್ಟ್ ನೀವು ನೋಡಿದ್ರೆ ನಾನು ಹಿಸ್ಟಾರಿಕಲ್ ಮಾಡಿದ್ದೀನಿ. ಹಿಸ್ಟಾರಿಕಲ್ ಅಲ್ಲಿ ನಾನು ಬಿಚ್ಚುಗತ್ತಿ ಬರ್ಮಣ್ಣ ಆಗಿ ಹೌದು. ನಂದೊಂದು ಪ್ರೆಸೆಂಟೇಷನ್ ಇದೆ. ಹ್ಮ್. ದೆನ್ ಪ್ರಣಯಮ್ ಅಂತ ಬಂದ್ರೆ ಒಂದು ಲವರ್ ಬಾಯ್ ಆಗಿ ಮಾಡಿದ್ದೀನಿ. ಹಿರಣ್ಯ ಅಂತ ಬಂದ್ರೆ ನಾನು ಒಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಗಜರಾಮ ಅಂತ ಬಂದ್ರೆ ಒಂದು ಪೈಲ್ವಾನ್ ಆಗಿ ಮಾಡಿದ್ದೀನಿ. ನನ್ನದು ಒಂದೊಂದು ಪ್ರೆಸೆಂಟೇಷನ್ ನಾನು ಬಿಟ್ಕೊಂಡು ಹೋಗ್ಬೇಕಾಗುತ್ತೆ. ನಾಳೆ ದಿನ ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಸೂಟ್ ಆಗ್ತಾನಪ್ಪ ಅನ್ನೋದೊಂದು ಬೇಕಾಗುತ್ತೆ. ಸೊ ಆ ತಲೆಯಲ್ಲಿರುತ್ತೆ ನಮ್ಗೆ. ನೋಡಿ ನಿಮ್ ಪ್ರೊಫೈಲ್ ಬಿಲ್ಡ್ ಆಗ್ತಾ ಇರುತ್ತೆ. ವೆರಿ ನೈಸ್. ಆ ತಲೆಯಲ್ಲಿ ಇದ್ದಾಗ ಆ ತರದ ಒಂದಷ್ಟು ನಾವು ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಿಚ್ಚುಗತ್ತಿ ಬರ್ಮಣ್ಣನ ಬಗ್ಗೆ ಹೇಳಿ. ಅಂದ್ರೆ ಇದೊಂದು ಟಫೆಸ್ಟ್ ಜಾಬ್ ಅಂತ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಟಫೆಸ್ಟ್ ಜಾಬ್ ಅದು. ಅವತ್ತಿಗೆ ನನ್ನ ಮೇಲೆ ಯಾರಿಗೂ ಹೋಪ್ ಇರ್ಲಿಲ್ಲ, ನನಗೂ ಸಿನಿಮಾ ಮೇಲೆ ಹೋಪ್ ಇರ್ಲಿಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಬಟ್ ಸುದ್ದಿ ಆಯ್ತು, ಸದ್ದು ಅಲ್ಲಲ್ಲ, ಮಾಡ್ತು. ನನ್ನ ಜರ್ನಿಯಿಂದ ಹೇಳ್ತೀನಿ, ಹಾ, ಸ್ಟಾರ್ಟಿಂಗ್ ಹಾ, ಜರ್ನಿಯಿಂದ. ಹಾ, ಹಾ, ನನಗೆ ಸಡನ್ ಆಗಿ ಹಂಸಲೇಖ ಸರ್ ಕಾಲ್ ಮಾಡ್ತಾರೆ. ಹಾ. ಹಂಸಲೇಖ, ನಾನು ಹಾ. ಮನೆ ಹತ್ರ ಬಾ. ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಹಂಸಲೇಖ ಸರ್ ನನಗೆ ಯಾಕೆ ಮಾಡ್ತಾರೆ ಅಂತ ನನಗೆ. ಅಂದ್ರೆ ನಾನು ಸಿನಿಮಾ ಮಾಡೇ ಇಲ್ಲ, ಹ್ಮ್. ನಾನು ಸುಮ್ಮನೆ ಇಂಥವ್ರ ಮಗ ಅನ್ನೋದು ಗೊತ್ತು, ಅವ್ರೆಲ್ಲೋ ಯಾವುದೋ ಆರ್ಟಿಕಲ್ ನೋಡಿದ್ದಾರೆ, ಹ್ಮ್. ಸೊ ಕರೆದಿದ್ದಾರೆ. ಹ್ಮ್. ಹೋಗ್ತೀನಿ, ಒಂದು ಬುಕ್ ಕೊಡ್ತಾರೆ, ಒಂದು ಫ್ರೂಟ್ಸ್ ಗೀಟ್ಸ್ ಎಲ್ಲ ಇಟ್ಟು ಅದರೊಳಗೆ ಒಂದು ಬುಕ್ಕು ಕೊಡ್ತಾರೆ. ಇದನ್ನ ಓದ್ಬಿಟ್ಟು ನೀವು ಒಂಚೂರು ಹೇಳು ನನಗೆ ಅಂತ. ಅಲ್ಲಿವರೆಗೂ ನಾನು ಹಂಸಲೇಖ ಸರ್ನ ಪರ್ಸನಲಾಗಿ ಮೀಟೇ ಮಾಡಿಲ್ಲ. ಹ್ಮ್. ಅಂದ್ರೆ ಅವ್ರದ್ದೆಲ್ಲ ಸಿಂಗಿಂಗು, ಹೌದು. ಸಿಂಗರ್ಸು, ಹೌದು. ಆ ಥರ ಕಾಂಟ್ಯಾಕ್ಟ್ ಇರುತ್ತೆ. ಹಾ. ನನ್ನನ್ನು ಏನಕ್ಕೆ ಕರೀತಾರೆ ಇವರು, ನನ್ನನ್ನು ಹೌದು. ಏನಕ್ಕೆ ಕರೀತಾರೆ, ಏನಕ್ಕೆ ನನಗೆ ಅರ್ಥನೇ ಆಗಿಲ್ಲ ಅವತ್ತು. ತುಂಬಾ ಕನ್ಫ್ಯೂಷನ್ ಅಲ್ಲಿ ಹೋದೆ. ಬುಕ್ ಕೊಟ್ರು, ಹ್ಮ್. ಓದು ಅಂದ್ರು. ಅದು 200-300 ಪೇಜ್ ಇತ್ತು. ಹ್ಮ್. ಇಷ್ಟು ದೊಡ್ಡ ಬುಕ್ ಹೆಂಗೆ ಓದ್ಲಿ ನಾನು, ನನಗೆ ಗೊತ್ತೇ ಆಗ್ತಿಲ್ವಲ್ಲ ಅಂತ ಓದ್ದೆ. ಅವರು ಒಂದು 3 ಡೇಸಲ್ಲಿ ಏನೋ ರಿಪ್ಲೈ ಮಾಡೋದು. ನಾನು 10-15 ಡೇಸ್ ತೊಗೊಂಡ್ಬಿಟ್ಟೆ. ಓದ್ಬೇಕಲ್ಲ. ಫೋನೇ ಮಾಡಲಿಲ್ಲ. ನಾನು ಓದ್ತಾನೆ ಇದ್ದೀನಿ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಮಾಸ್ ಆಗಿದೆ, ಅರ್ಥನೇ ಆಗ್ತಿಲ್ಲ. ನಾನು ಏನಕ್ಕೆ ಓದ್ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ನಂದು ಕ್ವಶನ್. ನಾನು ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಇದ್ರಲ್ಲಿ ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ, ಹೀರೋ ಅನ್ನೋದು ಗೊತ್ತೇ ಇಲ್ಲ ನನಗೆ. ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಇಲ್ಲ ಏನ್ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಬ್ಲಾಂಕ್ ಆಗಿ ಓದ್ದೆ. ಫೋನ್ ಮಾಡಿದೆ, ಚೆನ್ನಾಗಿದೆ ಗುರುಗಳೇ, ಸಖತ್ತಾಗಿದೆ, ಬಟ್ ಏನಕ್ಕೆ ನಾನು ಓದ್ಬೇಕು, ನಂಗೆ ಅರ್ಥ ಆಗ್ಲಿಲ್ಲ ಅಂದೆ. ನಿನ್ ಬಾಯಿಲಿ ನೀನು ಅಂದ್ರು. ಅಕೌಂಟ್ ನಂಬರ್ ತಗೊಂಡ್ರು, ಅಡ್ವಾನ್ಸ್ ಬಂತು, ಒಂದಷ್ಟು ಇದೆಲ್ಲ ಮಾಡಿದ್ರು. ನೀನು ಇಲ್ಲಿಂದ ಪ್ರಿಪೇರ್ ಆಗ್ಬೇಕು ಅಂತ ಜಸ್ಟ್ ಅಷ್ಟೇ ಹೇಳಿದವರು. ನೀನ್ ಪ್ರಿಪೇರ್ ಆಗ್ಬೇಕು, ನೀನು ಇಲ್ಲಿಂದ ಕಲರಿಪೈಟ್ ಕಲಿಬೇಕು, ಆರ್ಸ್ ರೈಡಿಂಗ್ ಕಲಿಬೇಕು, ನೀನು ರೆಸ್ಲಿಂಗ್ ಕಲಿಬೇಕು, ನೀನ್ ಕಲಿಬೇಕು, ಇದೆಲ್ಲ ಕಲಿಬೇಕು ಅಂದ್ರೆ. ನಾನು ಇಷ್ಟರೊಳಗೆ ನಾನು ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದೆ, ನಾನು ಬೇರೆ ಬೇರೆ ಜರ್ನಿ ಕಲ್ತಿದ್ದೆ, ನಂದು ಸಿನಿಮ್ಯಾಟಿಕ್ ಫೈಟ್ ಕಲ್ತಿದ್ದೆ. ಇದು ಹಿಂಗ್ ಟ್ರ್ಯಾಕ್ ಚೇಂಜ್ ಇದು ನಂದು. ಸೊ ಆಗ ಅಗೇನ್ ಒಂದು 6 to 7 months ನನಗೆ ಗೊತ್ತಿಲ್ಲ. ಮತ್ತೆ ಈಗ ಅಫಿಷಿಯಲ್ ಆಗಿ ನಾನು ಹೀರೋ ಅಂತ ಹಂಸಲೇಖ ಸರ್ ಹೇಳಿದ್ದಾರೆ, ನಂಗೆ ಅಡ್ವಾನ್ಸ್ ಬಂದಿದೆ, ದೊಡ್ಡ ಅಮೌಂಟ್ ಬಂದಿದೆ, ಸಣ್ಣ ಅಮೌಂಟೇ ಅಲ್ಲ. ನಾನೇನೋ ಒಂದು 5-6 ಲಕ್ಷ ಬಂದಿತ್ತು ಅಂದಿದ್ರೆ ಏನೋ ಒಂದು ಯೋಚನೆ ಮಾಡ್ಬೋದಾಗಿತ್ತು ಅನ್ಕೊಂಡಿದ್ದೆ. ದೊಡ್ಡ ಅಮೌಂಟ್ ಬಂದಿದೆ, ಜವಾಬ್ದಾರಿ ಜಾಸ್ತಿ. ಈಗ ಹಂಸಲೇಖ ಸರ್ ಹೇಳ್ತಿದ್ದಾರೆ, ಡೈರೆಕ್ಷನ್ ಅವರೇ ಅಂತ ಹೇಳಿದ್ದು ಫಸ್ಟ್ ನನಗೆ. ನಾನೇ ಡೈರೆಕ್ಷನ್ ಮಾಡ್ತಿದ್ದೀನಿ, ನಾನು ಮ್ಯೂಸಿಕ್ ಕಮ್ ಡೈರೆಕ್ಷನ್ ಮಾಡ್ತಿದ್ದೀನಿ, ನೀನು ಆ ಜರ್ನಿನ ಕಂಟಿನ್ಯೂ ಮಾಡೋದು. ನಾನು ಅವಾಗ 87 kg ಇದ್ದೆ. ಬಾಡಿ ತುಂಬ ವೆಯ್ಟ್ ಬೇಕು ಕಣೋ, ಆಗಿರ್ಬೇಕು ಹೀಗಿರ್ಬೇಕು ಅಂದ್ಬಿಟ್ಟು ಒಂದಷ್ಟು ರಿಸರ್ಚ್ಗಳು ತೋರಿಸಿದ್ರು. ಬರ್ಮಣ್ಣ ನಾಯಕ ನೋಡಿದ್ರೆ ಹ್ಯೂಜು ಬೆಲ್ಟು ಆ ಥರ ಇದೆ, ಇದೇ ಯಾವ ಥರ ನಾನು ಹಿಂಗೆ ಮಾಡಲಿ ಅಂತ. ದೆನ್ ನಾನು ಹಾಗೆ ಗಡ್ಡ ಎಲ್ಲ ಬಿಟ್ಟು ಕೂದಲೆಲ್ಲ ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಿದೆ. ಆ 8 months ಜರ್ನಿ 1 year ಜರ್ನಿ ಆಯಿತು. ದೆನ್ 1 year ಆದಮೇಲೆ ನಾನು ಪ್ರಾಪರ್ ಆಗಿ ಬಿಚ್ಚುಗತ್ತಿ ಬರ್ಮಣ್ಣ ನಾಯಕಗೆ ಏನು ಬೇಕು 108 kg ಅವತ್ತಿಗೆ ನನ್ನ ಬಾಡಿ ವೆಯ್ಟು. ಆರ್ಸ್ ರೈಡಿಂಗ್ ಕಲ್ತಿದ್ದೆ, ಕಲರಿಂಗ್ ಕಲ್ತಿದ್ದೆ, ರಾಜನ್ ಥರ ಬಾಳ್ಕಿದ್ದೆ ನಾನು.
ಅಷ್ಟು ಬೇಕು. ಮತ್ತೆ ಕನ್ನಡ ಸ್ಪಷ್ಟತೆ ಆ ಲೆವೆಲಲ್ಲಿ ಇತ್ತು. ಹಾ. ಸ್ಕ್ರಿಪ್ಟ್ನ ನನ್ಗೆ ಬಾಯಟ್ಟು ಒಂದೊಂದು ಹೌದಾ? ಡೈಲಾಗು ಗೊತ್ತು ನನಗೆ. ಸೂಪರ್. ಆ ರೇಂಜ್ ಅಲ್ಲಿ ನಾನು ಬಾಯಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹ್ಮ್. ಅಂದ್ರೆ ನನ್ ಮೇಲೆ ನಂಬಿಕೆ ಇರಲಿಲ್ಲ. ಹ್ಮ್. ನಾನು ಯಾವ ಟೈಮಲ್ಲಿ ಬೇಕಾದ್ರೂ ನನ್ನ ತೆಗ್ದಾಕ್ಬೋದಾಗಿತ್ತು. ಹ್ಮ್. ಇಷ್ಟೆಲ್ಲ ಜರ್ನಿ ಒಂದು ಸಾರಿ ಒಂದು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಹ್ಮ್. ತೆಗೆದು ಬಿಡ್ತಾರೆ ಅನ್ನೋದೊಂದು ಕಾನ್ಶಿಯಸ್ ನನಗಿತ್ತು. ಎಫರ್ಟ್ ಹಾಕಿ ಇಷ್ಟೊಂದು. ಎಫರ್ಟ್ ಹಾಕಿನು. ಹ್ಮ್. ಸೊ ಆ ರೀಸನ್ಗೋಸ್ಕರ ತುಂಬಾ ಎಫರ್ಟ್ ಹಾಕಿದ್ದೆ. ಹ್ಮ್.